Hello, good morning students. Today I am going to start the next concept of the first unit, that is electric field. Electric field. So today in this class we shall see what is the meaning of electric field and what are the factors that we come across in electric field. ಈಗ ಸಿ ಈ ಕ್ಲಾಸ್ ರೂಮ್ ಇದೆ ಅಂತ ತಿಳ್ಕೊಡ್ರಿ. ಈ ಕ್ಲಾಸ್ ರೂಮ್ನಲ್ಲಿ ಒಂದು ಚಾರ್ಜ್ ಪ್ರೆಸೆಂಟ್ ಇದೆ, ಕ್ಯೂ ಅನ್ನುವಂಥ ಚಾರ್ಜ್ ಪ್ರೆಸೆಂಟ್ ಇದೆ. ಕ್ಯೂ ಈಸ್ ದ ಚಾರ್ಜ್ ಪ್ರೆಸೆಂಟ್ ಇನ್ ದಿಸ್ ಕ್ಲಾಸ್ ರೂಮ್, ರೈಟ್? ಸೊ ಇಟ್ಸ್ ಎಫೆಕ್ಟ್, ಅದರ ಪರಿಣಾಮ. ಈಗ ಒಂದು ಚಾರ್ಜ್ ಇದೆ, ಈ ತರಗತಿಯಲ್ಲಿ ಒಂದು ಚಾರ್ಜ್ನ ನಾವು ಇಟ್ಟಿವಿ ಅಂತ ತಿಳ್ಕೊಡ್ರಿ. ಇದ್ರದ್ದು ಒಂದು ಎಫೆಕ್ಟ್ ಏನು ಕರಿತೀವಿ ನೀವು? ಈ ಇಟ್ಸ್ ಇನ್ಫ್ಲೂಯೆನ್ಸ್ ಈಸ್ ಸ್ಪ್ರೆಡ್ ಔಟ್ ಅಪ್ ಟು ಸಮ್ ರೀಸನ್ ಆಫ್ ದಿಸ್ ಕ್ಲಾಸ್ ರೂಮ್. ಅದರದ್ದು ಒಂದು ಪರಿಣಾಮ, ಅದರದ್ದು ಎಫೆಕ್ಟ್ಸ್ ಏನಿರ್ತದ ಸರ್ಟೇನ್ ರೀಸನ್ ತನ. ಸೊ ಇಂತಿಷ್ಟು ಜಾಗ ಅಂತ, ಇಷ್ಟು ಏರಿಯಾ ತನ ಅದ್ರದ್ದು ಎಫೆಕ್ಟ್ ಕವರ್ ಆಗುತ್ತೆ. ಆ ಒಂದು ಏರಿಯಾದಲ್ಲಿ ಏನಾದರೂ ಈಗ ಇಲ್ಲಿ ಚಾರ್ಜ್ ಇದೆ, ದಿಸ್ ಈಸ್ ದ ಚಾರ್ಜ್, ಮೇನ್ ಚಾರ್ಜ್, ಫಸ್ಟ್ ಚಾರ್ಜ್. ಇದ್ರದ್ದು ಎಫೆಕ್ಟ್ ಇಲ್ಲಿ ತನಕ ಪ್ರೆಸೆಂಟ್. ಸಪೋಸ್ ನಾವು ಇಲ್ಲಿ ಏನಾದರೂ ಇನ್ನೊಂದು ಕ್ಯೂ ನಾಟ್ ಅನ್ನುವಂಥ ಇನ್ನೊಂದು ಚಾರ್ಜ್ನ ಇದ್ರ ಹತ್ತಿರಕ್ಕೆ ತಂದರೆ ಏನಾಗುತ್ತೆ? ದಿಸ್ ಕ್ಯೂ ನಾಟ್ ಎಕ್ಸ್ಪೀರಿಯನ್ಸಸ್, ಇಟ್ ಶೋಸ್ an electric force. That force may be attractive or repulsive. That is based on the nature of the two charges. First charge ಯಾವುದಿದೆ, ಆ ಸೆಕೆಂಡ್ ಚಾರ್ಜ್ ತಂದಂಥ ಚಾರ್ಜ್ ನೇಚರ್ ಏನಿದೆ ಅದ್ರ ಮೇಲೆ ಈ ಬಂದಿರುವಂಥ ಚಾರ್ಜ್ ಅದಲ್ಲ, ಈ ಚಾರ್ಜ್ ಯಾವ ಥರ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಂತ ಬರೀಬೋದು ನಾವು? ದ ಸ್ಪೇಸ್, the region or a space around a charge where another charge experiences an electric force is called electric field. Yes, what is the meaning of electric field? Define electric field. It is the space around a charge where another charge experiences an electric force. ಅದು ಒಂದು ಚಾರ್ಜ್ ಸುತ್ತ ಇರುವಂತಹ ಜಾಗ. ಆ ಜಾಗದಲ್ಲಿ ಏನಾಗಬೇಕು? ಇನ್ನೊಂದು ಚಾರ್ಜ್ ಏನಾದರೂ ಬಂತು ಅಂದರೆ ಆ ಚಾರ್ಜ್ ಏನು ಮಾಡಬೇಕು? ದಟ್ ಶುಡ್ ಎಕ್ಸ್ಪೀರಿಯನ್ಸ್ ಆನ್ ಎಲೆಕ್ಟ್ರಿಕ್ ಫೋರ್ಸ್. ಆ ಫೋರ್ಸ್ ಅಟ್ರಾಕ್ಟಿವ್ ಆಗಿರ್ಬೋದು, ರಿಪಲ್ಸಿವ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ದ ಸ್ಪೇಸ್. Yes, how to define the term electric field? The space around a charge, the space around a charge where another charge experiences, where another charge experience an electric force. An electric force is called, this is called electric field. ಇದನ್ನೇನು ಕರೀತೀವಿ ನಾವು? ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಸಿಂಬಲ್ ಕ್ಯಾಪಿಟಲ್ ಇ. ಎಲೆಕ್ಟ್ರಿಕ್ ಫೀಲ್ಡ್ ಸಿಂಬಲ್ ಕ್ಯಾಪಿಟಲ್ ಇ ಅದ, ರೈಟ್? ಎಲೆಕ್ಟ್ರಿಕ್ ಚಾರ್ಜ್ ಸಿಂಬಲ್ ಸ್ಮಾಲ್ ಕ್ಯೂ ಅಥವಾ ಕ್ಯಾಪಿಟಲ್ ಕ್ಯೂ ಅಂತ ಯೂಸ್ ಮಾಡ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ನ ಸ್ಮಾಲ್ ಇ ಅಂತ ಯೂಸ್ ಮಾಡೋಕೆ ಬರಲ್ಲ. ಸ್ಮಾಲ್ ಇ ಅಂದರೆ ಚಾರ್ಜ್ ಆಫ್ ಆನ್ ಎಲೆಕ್ಟ್ರಾನ್ ಅಂತ ಬರುತ್ತೆ. ಹಿಯರ್ ಕ್ಯಾಪಿಟಲ್ ಇ ಈಸ್ ದ symbol of electric field. Yes, what is the meaning of electric field? Tell me from where you are, from your home only you tell me what is the meaning of electric field. This is the space or a region around a charge. ಒಂದು ಚಾರ್ಜ್ ಸುತ್ತ ಇರುವಂತಹ ಜಾಗ. ಆ ಜಾಗದಲ್ಲಿ ಏನಾಗ್ಬೋದು? ಇನ್ನೊಂದು ಚಾರ್ಜ್ ಏನಾದರೂ ತೊಗೊಂಡು ಬಂದು ನಾವು ಅಲ್ಲಿ ಇಟ್ಟರೆ, ಇನ್ನೊಂದು ಚಾರ್ಜ್ನ ತೊಗೊಂಡು ಬಂದಿಟ್ಟರೆ ಅದೇನು ಮಾಡ್ಬೋದು? ಅದು ಒಂದು ರೀತಿಯ ಎಲೆಕ್ಟ್ರಿಕ್ ಫೋರ್ಸ್ನ ಅದು ತೋರಿಸ್ಬೋದು. ಆ ಎಲೆಕ್ಟ್ರಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರಬೇಕು, ಫೋರ್ಸ್ ಆಫ್ ರಿಪಲ್ಷನ್ ಕೂಡ ಆಗಿರಬಹುದು. ಸೊ ಇಲ್ಲಿ ಕ್ಯೂ ನಾಟ್ ಕ್ಯೂ ಅನ್ನೋದನ್ನು ನಾವೀಗ ಏನು ಕರಿಬೋದು? ಕ್ಯೂ ಈಸ್ ಪ್ರೊಡ್ಯೂಸಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಕ್ಯೂ ಅನ್ನೋ ಚಾರ್ಜ್ ಏನು ಮಾಡ್ತಾ ಇದೆ? ಇಟ್ ಈಸ್ ಗಿವಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದೇರ್ಫೋರ್ ಕ್ಯೂ ಈಸ್ ಕಾಲ್ಡ್ ಸೋರ್ಸ್ ಚಾರ್ಜ್. ಕ್ಯೂನ ಏನಂತ ಕರಿಬಹುದು? ಸೋರ್ಸ್ ಚಾರ್ಜ್ ಅಂತ ಕರಿಬಹುದು. ಏನು ಕರಿಬಹುದಮ್ಮ? ಕ್ಯೂನ ಸೋರ್ಸ್ ಚಾರ್ಜ್ ಅಂತ ಕರಿಬಹುದು. ಬಿಕಾಸ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದ ಚಾರ್ಜ್
which produces the electric field is called source charge. And Q naught, what you call for Q naught? Q naught is the charge, this is the small charge which is detecting the electric field given by this source charge, which identifies the presence of electric field in a region, that is called test charge. Test ಮಾಡತಂತ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೇನೋ ಇಲ್ಲ ಅಂತ ಅನ್ನೋದನ್ನ ಟೆಸ್ಟ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇದೇನೋ ಇಲ್ವೋ ಅನ್ನೋದನ್ನ ಟೆಸ್ಟ್ ಮಾಡೋದು ಯಾವುದು? ಟೆಸ್ಟ್ ಚಾರ್ಜ್. ಸೊ ಎ ಸ್ಮಾಲ್ unit positive charge. What is a test charge? A small unit positive charge +1 coulomb ಈ ತರ ಅದು ಪಾಸಿಟಿವ್ ಚಾರ್ಜ್. A small unit positive charge which detects the presence of source charge, not source charge, which detects the presence of electric field. ಆ ಎಲೆಕ್ಟ್ರಿಕ್ ಫೀಲ್ಡ್ ಇದೇನೋ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡೋದು ಯಾವುದು? ಟೆಸ್ಟ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡೋದು ಯಾವುದು? ಸೋರ್ಸ್ ಚಾರ್ಜ್, ರೈಟ್. ಸೊ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಇನ್ನೊಂದು ಥರ ಡಿಫೈನ್ ಮಾಡ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ನ ಇನ್ನೊಂದು ಥರ ಹೆಂಗೆ ಡಿಫೈನ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಕಲಿಯೋಣ. ಸಿ, ಈ ಎಲೆಕ್ಟ್ರಿಕ್ ಫೀಲ್ಡ್ನ ಕಲ್ತ್ರಿ ನೀವು, ಡೆಫಿನಿಷನ್ ಗೊತ್ತಾಯ್ತು ನಿಮಗೆ. ಸಿಂಪಲ್ ಆಗಿ ಏನು ಬರೀಬೋದು ನಾವು? ಒಂದು ಜಾಗ, ಒಂದು ರೀಸನ್, ಆ ರೀಸನಲ್ಲಿ ಏನಾದರೂ ಇನ್ನೊಂದು ಚಾರ್ಜ್ನ ತೊಗೊಂಡು ಬಂದಿಟ್ರೆ ಆ ರೀಸನಲ್ಲಿರೋ ಮೇನ್ ಚಾರ್ಜ್, ಮೊದಲು ಯಾವ ಚಾರ್ಜ್ ಇರ್ತದೋ ಒಂದು ಚಾರ್ಜ್ ಇರಲೇಬೇಕು. ಒಂದು ಚಾರ್ಜ್ ಇದ್ದರೆ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಆ ಚಾರ್ಜ್ ಮೂವ್ಮೆಂಟ್ ಆಗಿರಲ್ಲ, ಸ್ಟ್ಯಾಟಿಕ್ ಒಂದೇ ಕಡೆ ಇರೋದು. ಆ ಇನ್ನೊಂದು ಅದರ ಪಕ್ಕದಲ್ಲಿ ಇನ್ನೊಂದು ಚಾರ್ಜ್ನ ತೊಗೊಂಡ್ಬಂದಿಟ್ರೆ ಫಸ್ಟ್ ಚಾರ್ಜ್ದು ಏನು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರ್ತದಲ್ಲ ಅದರಿಂದಾಗಿ ಎರಡನೇ ಚಾರ್ಜು ಒಂದು ಫೋರ್ಸ್ನ ತೋರಿಸ್ತದೆ. ಆ ಫೋರ್ಸ್ ಯಾವ ಥರ ಬರೀತೀವಿ ನಾವು? ಸಿ, ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್ F equals to Q naught into E. This is another formula for force, electric force. First formula ಯಾವುದು? Coulomb's law. F equals to 1/4 epsilon into Q1 Q2 by R square ಅಂತ ಕಲ್ತಿದ್ವಿ, ರೈಟ್. ಸೊ ಇದು ಇನ್ನೊಂದು ಫಾರ್ಮುಲಾ ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್ಗೆ ಮಾತ್ರ ಈ ಫಾರ್ಮುಲಾನ ಯೂಸ್ ಮಾಡಬೇಕು. F equals to Q naught into E, where Q naught is, this is a test charge. Q naught ಅಂದ್ರೆ test charge, right? So and what is E? E is electric field. E ಅಂದ್ರೆ ಏನಿಲ್ಲಿ? electric field. E ಅಂದ್ರೆ electric field, right? F ಅಂದ್ರೆ ಏನು? electric force. So see now, therefore electric field equal to ಏನಂತ ಬರೀಬಹುದು ನೀವು? electric field equal to E equals to F by Q naught. This is also a definition for electric field. ಇದನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದಕ್ಕಿಂತ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಕರೀತಾರೆ. ಎಲೆಕ್ಟ್ರಿಕ್ ಫೀಲ್ಡ್, ಇದನ್ನ E ಅನ್ನೋದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅದ, ಇನ್ನೊಂದು ಹೆಸರು ಏನಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. It is also called by the name electric field intensity. So how to define electric field intensity ಅಥವಾ electric field at a point? ಇದನ್ನ electric field at a point, ಒಂದು ಸ್ಥಳದಲ್ಲಿರುವಂತ electric field, ಇದು electric field. ಎರಡು ಒಂದೇ ಸೇಮ್ ಇದೆ. ಇದು see here, force divided by test charge. ಸೊ ಇಲ್ಲೇನದ? electric force by test charge equal to electric field ಅಥವಾ electric field intensity. ಸೊ ನಾವು ಇದನ್ನ ಹೆಂಗೆ ಡಿಫೈನ್ ಮಾಡ್ಬೋದು? See, electric field intensity or electric field is defined as the electric force experienced by a test charge placed at a point. So it is the force experienced by a test charge placed at a point ಅಂತ ಕೂಡ ಇದರಲ್ಲಿ ನಾವು ಇದನ್ನ ಡಿಫೈನ್ ಮಾಡಬಹುದು. ಯಾವುದನ್ನ ಡಿಫೈನ್ ಮಾಡಬಹುದು? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಇಲ್ಲಿ ನೋಡಿ, ಫೋರ್ಸ್ ಬೈ ಚಾರ್ಜ್, ಟೆಸ್ಟ್ ಚಾರ್ಜ್, ಫೋರ್ಸ್ acting on a test charge placed at a point. ಒಂದು ಪಾಯಿಂಟ್ ಅಲ್ಲಿ placed at a point, ಒಂದು ಪಾಯಿಂಟ್ ಅಲ್ಲಿ ಇಟ್ಟಂತ ಒಂದು ಚಾರ್ಜ್ ಮೇಲೆ ಎಷ್ಟು ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗುತ್ತೆ ಅದನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಕರೀಬಹುದು ಅಂತ. ಸೊ ಈಗ ನಾವು ನಾವು ವಿಷಲ್ ಸಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಈಸ್ ದ ಈ SI ಯೂನಿಟ್ ಆಫ್ charge is coulomb, right? So in the same manner, SI unit of electric field is
is SI unit of electric field is here. In the numerator you are having the force, denominator charge. Force na ಯಾವುದರಲ್ಲಿ ಅಳತೆ ಮಾಡ್ತೀರಾ? ನ್ಯೂಟನ್ ಅಲ್ಲಿ ಅಳತೆ ಮಾಡ್ತೀರಾ. ಚಾರ್ಜ್ ನ ಯಾವುದರಲ್ಲಿ ಅಳತೆ ಮಾಡ್ತೀರಾ? ಕೂಲಂಬ್ ಅಲ್ಲಿ ಅಳತೆ ಮಾಡ್ತೀರಾ. So here Newton per coulomb. Newton per coulomb is the SI unit of electric field. Yes, what is the SI unit of electric field? Newton per coulomb. ಇದನ್ನ ಹೆಂಗ್ ಬರೀತೀರಾ? ನ್ಯೂಟನ್ per coulomb. ಇನ್ನೊಂದು ಯೂನಿಟ್ ಇದೆ ವೋಲ್ಟ್ ಪರ್ ಮೀಟರ್ ಅಂತ. ವೋಲ್ಟ್ ಪರ್ ಮೀಟರ್ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೀವು ಇದನ್ನ ಕಲಿತೀರಿ. ವೋಲ್ಟ್, ವಿ ಸ್ಟ್ಯಾಂಡ್ಸ್ ಫಾರ್ ವೋಲ್ಟ್ ಪರ್ ಮೀಟರ್. -1 ಈಗ ಪವರ್ಗಳು ಮೈನಸ್ ಇದ್ರೆ ಪರ್ ಅಂತ ಓದಬೇಕಾದ್ರೆ ಪರ್. ನ್ಯೂಟನ್ ಪರ್ ಕೂಲಂಬ್ ವೋಲ್ಟ್ ಪರ್ ಮೀಟರ್ is also a unit of SI unit ಅಂತ ಬಂದ್ರೆ ಇದೆ SI unit. This is the SI unit. This is another unit. SI unit of electric field is Newton per coulomb. The main basic formula of electric field is E equals to F by Q naught. E equals to F by Q naught. Right? So what is the SI unit of electric field? Yes, Newton per coulomb and volt per meter. So now we shall see a formula for electric field. Expression for electric field. Our basic formula ಗೊತ್ತಾಯ್ತು ನಮಗೆ. ಇನ್ನೊಂದು ಫಾರ್ಮುಲಾ ಕಲಿಯೋಣ. Expression for electric field. Electric field at a point. Electric field at a point. Now I am discussing electric field at a point. Electric field at a point. See here, imagine this is horizon O. Horizon O where Q is present. Q charge is present. Let O is the horizon where charge Q is present. We shall draw the diagram here. So ಇಲ್ಲಿ O on the point, Q is the charge. So here another point P is there. P is there where Q naught is present. Where Q naught is present, and the distance between the two charges is R. Distance between the two charges is R. So see here, say let O is the horizon. Let O horizon. O means starting point. Horizon means starting point. Illenada Q is the charge present at O. Q annadu enada charge. Q is the charge. Q is the charge present at. Q is the charge present at where it is present? Present at O. Present at O. Q naught. So Q naught is the test charge. Q naught is a test charge. Enidu enta charge ide? A test charge. Q naught is a test charge present at P. Present at P. ಎಲ್ಲದದು present at P. ಎಲ್ಲದದು Q naught ಎಲ್ಲದ P ನಲ್ಲಿದೆ. So R ಅನ್ನೋದೇನು? R is the distance between. R ಅನ್ನೋದೇನು? This is the distance. R is the distance between. ಯಾವುದರ ಡಿಸ್ಟೆನ್ಸ್ ಇಂದ R is the distance between Q and Q naught. Q and Q naught. So let O is the horizon. Right, O ಅನ್ನೋ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. O ನಲ್ಲಿ Q ಅನ್ನುವಂತ ಚಾರ್ಜ್ ಇದೆ. P ಅನ್ನೋದು ಇನ್ನೊಂದು ಪಾಯಿಂಟ್ ಇದೆ. R ಅನ್ನೋ ಡಿಸ್ಟೆನ್ಸ್ ನಲ್ಲಿ Q ಇಂದ R ಅನ್ನುವಷ್ಟು ದೂರದಲ್ಲಿ P ಅನ್ನುವಂತ ಪಾಯಿಂಟ್ ಇದೆ. P ನಲ್ಲಿ ಒಂದು ಟೆಸ್ಟ್ ಚಾರ್ಜ್ ನ ಇಟ್ಟಿದ್ದೀವಿ. ಟೆಸ್ಟ್ ಚಾರ್ಜ್ ಹೆಸರೇನು? Q naught. R ಅನ್ನೋದು ಎರಡು ನಡುವೆ ಇರುವಂತ ಡಿಸ್ಟೆನ್ಸ್. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ at a point. Electric field at P. At P is E equals to, now basic formula F by Q naught. This is equation number 1. Another basic formula, electric field intensity of electric field E equals to F by Q naught. ಈಗ ನಮಗೆ ಇರೋ ಪ್ರಶ್ನೆ F ಅಂದ್ರೆ ಏನು ಇಲ್ಲಿ ಅಂತ. See ಈಗ ಇಲ್ಲಿ ಏನು ಮಾಡ್ರಿ? force between ಯಾವುದರ ಫೋರ್ಸ್ ಕಂಡುಹಿಡಿಯೋಣ ನಾವು? force between Q and Q naught is. Force between Q and Q naught is. Q and Q naught is
it is given by, see, it is given by Coulomb's law. ಇವೆರಡು ಫೋರ್ಸ್ ನ ಕಂಡುಹಿಡಿಯಬಹುದು. q ಮತ್ತು q ನಾಟ್ ನೋಡಿ ಎರಡು ಅದಾವೆ, 2 ಪಾಯಿಂಟ್ ಚಾರ್ಜಸ್ ಅದಾವೆ. ಈ ಎರಡು ಪಾಯಿಂಟ್ ಚಾರ್ಜಸ್ ನಡುವೆ ಇರುವಂತಹ ಫೋರ್ಸ್ ನ ನಾವು ಕೂಲಂಬ್ಸ್ ಲಾ ದಿಂದ ಕಂಡುಹಿಡಿಯಬಹುದಿಲ್ಲ. ಸೊ F equals to 1 by 4 pi epsilon into q. First charge is the q, second charge is q naught, and the distance is r square. Distance is r square. Equation number 2. So first equation, this is the basic definition for electric field at B, which is given by force by test charge. E equals to F by q naught. So force between q and q naught. ಈ ಪಾಯಿಂಟ್ ಅಲ್ಲಿ ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಈ ಎರಡರ ನಡುವೆ ಇರುವಂತಹ ಫೋರ್ಸ್ ಏನು, ಕೂಲಂಬ್ಸ್ ಲಾ ದಿಂದ ನಾವು ಬರಿಬೇಕು. F equals to 1 by 4 pi epsilon into q naught by r square ಅಂತ ಬರಿಬೇಕು, ರೈಟ್? ಸೊ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನು ಬರುತ್ತೆ, ನಾವು ಲೆಟ್ ಅಸ್ equation number 1 becomes ಕಂಪೇರ್ ಮಾಡ್ರಿ, ಕಂಪೇರ್ ಮಾಡಿದ್ರೆ ನಾವು 1 becomes 1 ನಲ್ಲಿ F ವ್ಯಾಲ್ಯೂ ಅಲ್ಲ ಹಾಕಿ, F ಪ್ಲೇಸಿಗೆ ನಾವು 1 becomes equation number 1 becomes, ಅಥವಾ ನೀವು ಏನು ಮಾಡ್ಬೋದು, ನೀವು ಯಾವ ಥರ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ನೀವು F ಪ್ಲೇಸಿಗೆ E q naught into E ಅಂತ ಹಾಕ್ಬೋದು, ಅಥವಾ ನೀವು ಇಲ್ಲೇ ಹಾಕೊಳ್ತೀವಿ. ಏನು ಮಾಡೋದು ನಾವು E equals to F ಅಂತದಲ್ಲ, F ಅಂದಿದಾಗ 1 by 4 pi epsilon into q naught by r square divided by q naught. So see what it becomes, E equals to 1 by q naught into q naught by 4 pi epsilon r square, q naught. So E equals to another 1 by 4 pi epsilon into q by r square. 1 by 4 pi epsilon into q by r square. This is another formula for, this is the main formula actually. ಅದು ಸುಮ್ಮನೆ ಬೇಸಿಕ್ ಫಾರ್ಮುಲಾ, ಅದು ಇದೇ ಮೇನ್. ಕೂಲಂಬ್ಸ್ ಲಾ ದಾಗ ಎರಡು ಚಾರ್ಜ್ ಇಂದ ಏನು ಬಂದಿತ್ತು, ಫೋರ್ಸ್ ಏನು ಬಂದಿತ್ತು, 1 by 4 pi epsilon into q1 q2 by r square ಅಂತ ಬಂದಿಲ್ಲ. ಅದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ಏನು ಬಂತು, 1 by 4 pi epsilon into q by r square ಅಂತ ಬಂತು. So this is the formula for electric field at a point. Yes, what is the formula? ಹೇಳ್ರಿ, ನೀವು ಕೂಡ ಹೇಳ್ರಿ, 1 by 4 pi epsilon into q by r square. ಏನಿದೆ ಫಾರ್ಮುಲಾ, 1 by 4 pi epsilon into q by r square. And once again remember, what is the value for 1 by 4 pi epsilon? ಇದ್ರ ಬೆಲೆ ಎಷ್ಟು, 9 into 10 to the power of 9 ಅಂತ ಬರುತ್ತೆ. ಎಷ್ಟು ಇದ್ರ ಬೆಲೆ, 9 into 10 to the power of 9 ಅನ್ನೋದು, right? So this is about the electric field at a point. See, now I am going to tell electric field due to a system of charges. ಏನಾದರೂ ಒಂದು ಸಿಸ್ಟಮ್ ಇದೆ ಅಂತ ತಿಳ್ಕೊಳ್ರಿ, n ನಂಬರ್ ಆಫ್ ಚಾರ್ಜಸ್ ಅದಾವ. n ನಂಬರ್ ಆಫ್ ಚಾರ್ಜಸ್ ಇದ್ದರೆ ನೀವು ಫಸ್ಟ್ ಚಾಪ್ಟ್ರಲ್ಲಿ ಕಲ್ತಿದ್ರಲ್ಲ ಮೊನ್ನೆ ಲಾಸ್ಟ್ ಕ್ಲಾಸ್ನಲ್ಲಿ, ಎಲೆಕ್ಟ್ರಿಕ್ ಫೋರ್ಸ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಅಂತ. ಒಂದು ಚಾರ್ಜ್ ಮೇಲೆ ಹಲವಾರು ಚಾರ್ಜ್ಗಳ ಫೋರ್ಸ್ ಟೋಟಲ್ ವ್ಯಾಲ್ಯೂ ಏನಿರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿರೋದಿಲ್ಲ. ಈಗೇನು ಮಾಡೋಣ, ನಾವು ವಿ ಆರ್ ಲರ್ನಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜ್. ಬಹಳಷ್ಟು ಚಾರ್ಜ್ಗಳಿದ್ರೆ ಒಂದು ಪಾಯಿಂಟ್ ಮೇಲೆ ಯಾವ ಥರ ಫೀಲ್ಡ್ನ ಅವೆಲ್ಲ ಕ್ರಿಯೇಟ್ ಮಾಡ್ತಾವೆ ಅನ್ನೋದನ್ನು ಐಡೆಂಟಿಫೈ ಮಾಡೋಣ. ಕನ್ಸಿಡರ್ a system of charges q1, q2 up to qn, q1, q2 up to qn. This is the system having n number of charges. So say for example, here is the point P, and this is q1, this is q2, this one is q3. Similarly here qn.
See here. Now here, consider a system of charges. Up to n charges are there. So here P is the point. This is origin. So let us think this is the origin. Origin. Here there are n number of charges. So first charge is here Q1. Distance is R1P. Let us take R1P. Here second charge is see what is the distance of the first charge from P? R1P. Distance of second charge from P? R2P. Here this is R3P. This is R1P. RNP, right? So first charge distance P in the ಎಷ್ಟಿದೆ R1P ಇದೆ. Second charge P in the distance ಎಷ್ಟಿದೆ R2P ಇದೆ. Third R in ಬರಬೇಕು. R ಬಂದು 1P to basic ಬರಬೇಕು. Basic ಬರಬೇಕು ಡಿಸ್ಟೆನ್ಸ್ ಗಳನ್ನು. So R2P, R3P, RNP ಅನ್ನುವಂತ ಡಿಸ್ಟೆನ್ಸ್ ನ ಅವು ಹೊಂದಿದವು. So here ಇಲ್ಲಿ ನಾವು ಫಸ್ಟ್ ಏನು ಮಾಡೋಣ, electric field at P due to first charge, ಈ ಚಾರ್ಜ್ ಇಂದ due to Q1 ಫಸ್ಟ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಈ ಪಾಯಿಂಟ್ ಅಂದ್ರೆ ಸೇಮ್ ಈ ಮೇನ್ ಫಾರ್ಮುಲಾ ಅದಲ್ಲ E1P equal to E ಅಥವಾ ನೀವು E1P ಅಂದ್ರೆ ಇಲ್ಲಿಂದ ಫಸ್ಟ್ ಚಾರ್ಜ್ ಇಂದ ಇಲ್ಲಿಗೆ ಏನು ಎಲೆಕ್ಟ್ರಿಕ್ ಫೀಲ್ಡ್ ಅದ E1P equal to ಏನಂದ್ರೆ E1 ಅಂತ ಬರೀಬಹುದು. E1P ಅಂತ ಏನಲ್ಲ E1 ಅಂತ ಬರೀಬಹುದು. E1 equal to 1/4/epsilon into Q1. Charge is Q1. એટલે ಯಾವ ಚಾರ್ಜ್ ಇದೆ Q1. ಡಿಸ್ಟೆನ್ಸ್ ಏನದ R1P. ಇದು ಯೂನಿಟ್ ವೆಕ್ಟರ್ R cap 1P. ಯೂನಿಟ್ ವೆಕ್ಟರ್ ದಿಸ್ ಈಸ್ ದ ಇಲ್ಲಿ ಏನದ R1P ಅಂದ್ರೆ ಏನಂತ R1P ಅಂದ್ರೆ ಏನಂತ ಡಿಸ್ಟೆನ್ಸ್ ಆಫ್ Q1 ಎಲ್ಲಿಂದ ಫ್ರಮ್ P. ಡಿಸ್ಟೆನ್ಸ್ ಆಫ್ Q1 ಫ್ರಮ್ P. R1P ಅಂತ ಬರಲಿಲ್ಲ. R1P ಅಂದ್ರೆ ಏನು ಡಿಸ್ಟೆನ್ಸ್ ಆಫ್ ಚಾರ್ಜ್ Q1 ಫ್ರಮ್ P. R cap 1P ಅಂದ್ರೆ ಏನಂತ R cap 1P ಅನ್ನೋದು ಏನಂತ ದಿಸ್ ಈಸ್ ಯೂನಿಟ್ ವೆಕ್ಟರ್. ಇದು ಯೂನಿಟ್ ವೆಕ್ಟರ್ ಡೈರೆಕ್ಟೆಡ್ ಫ್ರಮ್ Q1 to P. Q1 ಇಂದ P ಗೆ ಏನದ ಯೂನಿಟ್ ವೆಕ್ಟರ್ ಡೈರೆಕ್ಷನ್ ಯಾವ ಕಡೆ ಡೈರೆಕ್ಷನ್ ಇದೆ ವೆಕ್ಟರ್ ಯಾವ ಕಡೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನ ಈ ಯೂನಿಟ್ ವೆಕ್ಟರ್ ತೋರಿಸ್ತಾ ಇದೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ Q1 ಇಂದ P ಕಡೆ ಇದೆ ಅಂತ ಅರ್ಥ. ಸೊ ಸಿಮಿಲರ್ಲಿ ಏನು ಮಾಡೋಣ ನಾವೀಗ ಸಿಮಿಲರ್ಲಿ ಡ್ಯೂ ಟು Q ಇಲ್ಲಿ ಈ ಚಾರ್ಜ್ ಇಂದ ಇದರಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂದ್ರೆ E2 equal to see let us take the vector form here because ಇಲ್ಲಿ ಎಲ್ಲ ವೆಕ್ಟರ್ ಫಾರ್ಮ್ಸ್ ಇದಾವೆ. ವೆಕ್ಟರ್ ಫಾರ್ಮ್ಸ್ 1/4 into Q2 by R2P square ಕರೆಕ್ಟಾ. R2P square ಇಲ್ಲಿ R1P square ಇದೆ ಸ್ಕ್ವೇರ್ ಅಲ್ಲ ಮೇನ್ ಫಾರ್ಮುಲಾ ಸ್ಕ್ವೇರ್ ಅಲ್ಲ R1P square ಇಲ್ಲಿ R2P square ಯೂನಿಟ್ ವೆಕ್ಟರ್ R cap 2P. ಸಿಮಿಲರ್ಲಿ En ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು nth ಚಾರ್ಜ್. ಈ ಚಾರ್ಜ್ ಇಂದ ಇಲ್ಲಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದು 1/4/epsilon into Qn by RNP square R cap NP square R cap NP. RNP ಅಂದ್ರೆ ಅರ್ಥ ಏನದು ದಿಸ್ ಈಸ್ ದ ಡಿಸ್ಟೆನ್ಸ್ ಆಫ್ ದ nth charge from the point P. R cap NP the direction of the electric field from nth charge to P. R cap NP unit vector ಅದಲ್ಲ. ಸೊ ಈಗ ಏನು ಬರುತ್ತೆ ಇಲ್ಲಿ ನಾವು ಟೋಟಲ್ ನ ಫೈಂಡ್ ಔಟ್ ಮಾಡೋಣ. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ at P total field at P is see ಇಲ್ಲಿ ಕೂಡ ಏನು ಮಾಡಬೇಕು ನೀವು ಟೋಟಲ್ ಫೀಲ್ಡ್ ನ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡಬೇಕು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಫೀಲ್ಡ್ಸ್ ನ ಯೂಸ್ ಮಾಡಬೇಕು. ಅಲ್ಲಿ ನಾವು ಮಲ್ಟಿಪಲ್ ಚಾರ್ಜಸ್ ಅಂತ ಲಾಸ್ಟ್ ಕಾನ್ಸೆಪ್ಟ್ ಇತ್ತಲ್ಲ ಎಲೆಕ್ಟ್ರಿಕ್ ಚಾರ್ಜ್ ಅಲ್ಲಿ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಚಾರ್ಜಸ್ ಯೂಸ್ ಮಾಡಿದ್ವಿ. ಇಲ್ಲಿ ಈಸ್ ಗಿವನ್ ಬೈ ಪ್ರಿನ್ಸಿಪಲ್ ಆಫ್
principle of superposition of fields. ಯಾವ fields? Electric fields. Principle of superposition of fields. So that is E equal to E1 plus E2 up to En. Right? So ಇವೆಲ್ಲದನ್ನ ಆಡ್ ಮಾಡಿದ್ರೆ we will get the final answer. So ಇವು ನಮಗೆ ನೆನಪಿರುತ್ತೆ. So ಫೈನಲ್ ಡೈರೆಕ್ಟ್ ಆಗಿ ಆಡ್ ಮಾಡೋಣ. So E equal to E1 is 1 by ಎಲ್ಲದರಲ್ಲೂ 1/4πε ಕಾಮನ್ ಇದೆ. ಎಲ್ಲದರಲ್ಲೂ E1 ನಲ್ಲೂ 1/4πε ಇದೆ, E2 ನಲ್ಲೂ 1/4πε ಇದೆ, E3 ನಲ್ಲೂ 1/4πε. ಅದನ್ನು ಕಾಮನ್ ತೆಗೆದುಕೊಳ್ಳೋಣ. ಕಾಮನ್ ತೆಗೆದು ಬ್ರಾಕೆಟ್ ನಲ್ಲಿ ಫಸ್ಟ್ E1 ಬರೀರಿ Q1 by R1p square R cap 1p plus Q2 by R2p square R cap 2p, right, plus Q plus dash into Qn last ಬರೀರಿ Qn by Rnp square R cap np ಅಂತ ಬ್ರಾಕೆಟ್ ನಲ್ಲಿ ಇಷ್ಟು ಬರುತ್ತೆ. ಕರೆಕ್ಟಾ? ಬ್ರಾಕೆಟ್ ನಲ್ಲಿ ಬರ್ದಿವಿ. ಸೊ ನೆಕ್ಸ್ಟ್ ಏನ್ ಮಾಡ್ರಿ, ಈಗ ನೆಕ್ಸ್ಟ್ ಏನ್ ಮಾಡ್ರಿ ಅಂದ್ರೆ ನೀವೇನ್ ಮಾಡ್ರಿ, ನೆಕ್ಸ್ಟ್ ಈ ಒಂದು ಆಲ್ಜಿಬ್ರಿಕ್ ಸಮ್ ಅಂದ್ರೆ ಟೋಟಲ್ ಆಗಿ ನಾವು ಒಂದೇ ಈಕ್ವೇಷನ್ ಬರೆಯೋಣ. ಇದನ್ನೆಲ್ಲ ಈಗ ನಾವು ಕಾಮನ್ ತೆಗೆದು ಟೋಟಲ್ ಆಗಿ ಬರೆದ್ರೆ ಏನಾಗುತ್ತಾ, therefore E equals to total electric field E equals to ಏನು ಮಾಡೋಣ, E equals to 1/4πε ಇದು ಕಾಮನ್ ಫ್ಯಾಕ್ಟರ್ ಇಂಟು ಸಮೇಷನ್ ಅಥವಾ ಆಲ್ಜಿಬ್ರಿಕ್ ಸಮ್ ಆಫ್ ಬರೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನದ 1 2 ಇಂದ ಸ್ಟಾರ್ಟ್ ಆಗಿರುತ್ತೆ. ಡಿಸ್ಟೆನ್ಸ್ ಗಳು 1 2 ಅಪ್ ಟು n, ಚಾರ್ಜ್ ಗಳು 1 2 ಅಂತ. ಸೊ I equal to 1 to n. ಇಲ್ಲಿ ಮೇಲೆ QI by RIP square R cap IPN ಏನ್ ಬಂತು ನೋಡ್ರಿ. ಇಲ್ಲಿ ಏನ್ ಬಂದಿವಿ ನಾವು, ಸ್ವಲ್ಪ ನಿಮ್ಗೆ ಕಾಣಿಸ್ತಾ ಇಲ್ಲ, ಸ್ವಲ್ಪ ಹತ್ತಿರದಲ್ಲಿ ಬರೀತೀನಿ ನಾನು ಹತ್ತಿರದಲ್ಲಿ. ಸೊ ಒಂದು Q1 ಇಲ್ಲ, Q1 ಅಂದ್ರೆ QI ವ್ಯಾಲ್ಯೂ 1 ಇಂದ ಸ್ಟಾರ್ಟ್ ಆಗಿದೆ. ಸೊ R1 ಅನ್ನಲ್ಲ RIP ಸ್ಕ್ವೇರ್ R cap IPN. So QI by RIP square R cap IP. So electric field E equals to 1/4πε into summation of I equals to 1 to n QI by RIP square R cap IP ಅಂತ ಬರುತ್ತೆ. So this is the expression for electric field due to a system of charges. So ನಾವು E1 ಕಂಡಿದ್ದೀವಿ, E2 ಕಂಡಿದ್ದೀವಿ. ಕ್ಲಾಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಫೀಲ್ಡ್ಸ್ ಇಂದ ಎಲ್ಲದನ್ನ ಆಡ್ ಮಾಡಬೇಕು. ಆಡ್ ಮಾಡಿದಾಗ ಕಾಮನ್ ಇದ್ದದನ್ನ ಹೊರಗಡೆ ತೆಗಿಬೇಕು, ಒಳಗಡೆ ಇದ್ದದನ್ನ ಒಂದ್ಸಲ ಬರಿಬೇಕು. 1 ಇರೋ ಪ್ಲೇಸ್ ನಲ್ಲಿ I ಅಂತ ಬರಬೇಕು. ಎಲ್ಲೆಲ್ಲಿ 1 ಅದ ಅಲ್ಲಿ I ಅಂತ ಹಾಕೋಬೇಕು. ಎಲ್ಲೆಲ್ಲಿ 1 ಇದೆ ಅಲ್ಲೆಲ್ಲ I ಅಂತ ಹಾಕೊಡ್ರಿ. ಸೊ I ವ್ಯಾಲ್ಯೂ ಏನಂತ ಬರಿಬೇಕು ನಾವು, I ವ್ಯಾಲ್ಯೂ ಆಲ್ಜಿಬ್ರಿಕ್ ಸಮ್ ಆಫ್ I equals to I ವ್ಯಾಲ್ಯೂ 1 ಇಂದ ಸ್ಟಾರ್ಟ್ ಆಗಿ n ತನಕ ಅದ. ಸೊ ಅಂಡರ್ಸ್ಟುಡ್. ಇಲ್ಲಿ 1 2 ಅಪ್ ಟು n ಅದ ಇಲ್ಲ, ಅದಕ್ಕೆ I ಅಂತ ಬರ್ತೇವೆ. QI R ವ್ಯಾಲ್ಯೂ R1p R2p R3p Rnp ಅಂತ ಅದ. ಸೊ 1 ಇದ್ದಲ್ಲಿ I ಅಂತ ಬರೆದ್ರೆ so it shows the value of charge and distances are starting from 1 and ends up to n. So P ಇದನ್ನು P as it is ಬರೆದಿದ್ದೀವಿ. So this is the expression for electric field due to a system of charges. Have a nice day.